ಹಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಸೊ ಇವತ್ತು ನಮ್ಮ ಜೊತೆಗೆ ವನಿತಾ ಮೇಡಮ್ ಅಂತ ಇದ್ದಾರೆ. ಸೊ ಇವರು ಕೂಡ 2024 ನಲ್ಲಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ. ಸೊ ಇವರ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್. ಸೊ ಇವರು ಕೂಡ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಆರಂಭ ಮಾಡಿರೋ ಕೋರ್ಸ್ ಅನ್ನ ಜಾಯ್ನ್ ಆಗಿದ್ರು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ನೀವು ನಮ್ಮ ಕೋರ್ಸ್ ಅನ್ನ ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಕೊಡ್ತಾ ಇದ್ದೀವಿ, MCQ ವಿಡಿಯೋಸ್ ಗಳನ್ನು ಕೊಡ್ತಾ ಇದ್ದೀವಿ, ಎಲ್ಲಾ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಕೊಡ್ತಾ ಇದೀವಿ. ಸೊ ಪೇಪರ್ 1 ನಲ್ಲಿ ನೀವು 35ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡುವಂತೆ ನಾವು ನಿಮಗೆ ಪ್ರಿಪರೇಷನ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಈ ವನಿತಾ ಮೇಡಮ್ ಗೆ ನಾವು ನಮ್ಮ ಎಲ್ಲಾ ಗ್ಲೋಬಲ್ ಆನ್ಲೈನ್ ಕನ್ನಡ ಎಂಟೈರ್ ಟೀಮ್ ನಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್ ಫಾರ್ ಗಿವಿಂಗ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸೊ ಇವಾಗ ಮೇಡಮ್ ಅವರು ಇಂಟ್ರೊಡಕ್ಷನ್ ಕೊಡ್ತಾರೆ. ಎಸ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವನಿತಾ ಕಲಾದಿಗೆ ಅಂತ ಸರ್. ನಂದು MSc ಸಬ್ಜೆಕ್ಟು 2024 ಅಲ್ಲಿ ನಂದು ಕೆಸೆಟ್ ಕ್ಲಿಯರ್ ಆಯ್ತು ಸರ್. ಎಸ್ ಮೇಡಮ್. ಸೊ ಮೇಡಮ್, ಇವಾಗ ಕೆಸೆಟ್ ನಲ್ಲಿ ಪೇಪರ್ 1, ಪೇಪರ್ 2 ಅಂತ 2 ಪತ್ರಿಕೆಗಳಿದಾವೆ. ಸೊ ನೀವು ನಮ್ಮಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಪೇಪರ್ 1 ಪತ್ರಿಕೆಯನ್ನ ಜಾಯ್ನ್ ಆಗಿದ್ರಿ. ಸೊ ಇದರಿಂದ ಯಾವ ರೀತಿ ನೀವು ಪೇಪರ್ 1 ಗೆ ಪ್ರಿಪರೇಷನ್ ಅನ್ನ ಮಾಡ್ತಿದ್ರಿ ಮೇಡಮ್? ಯಾವ ರೀತಿ ನಮ್ಮ ಒಂದು ಕೋರ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು? ಸರ್ ಆಕ್ಚುಲಿ ನಮ್ಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಟಫ್ ಅನ್ಸೋದೇ ಫಸ್ಟ್ ಪೇಪರ್ ಸರ್. ನಾವೇನ್ ಮಾಡ್ತಿದ್ವಿ, ಫಸ್ಟ್ ಪೇಪರ್ ಬಿಡು, ಜನರಲ್ ಪೇಪರ್ ಅಂತ ಹೇಳಿ ಜಾಸ್ತಿ ಸೆಕೆಂಡ್ ಪೇಪರ್ಗೆ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ನಮ್ಗೆ ಪ್ರತಿ ಸಲ ಫಸ್ಟ್ ಪೇಪರ್ಗೆ ಹೊಡ್ತಾ ಬೀಳುತ್ತೆ ಸರ್ ಆಕ್ಚುಲಿ. ಆಮೇಲೆ ನಾನು ಸಲ ಟ್ರೈ ಮಾಡ್ದೆ ಪ್ರತಿ ಸಲ ನನಗೆ ಅದ್ರಲ್ಲಿ ಹೊಡೆದ್ ಬೀಳೋದ್ರಿಂದ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಎಕ್ಸಾಕ್ಟ್ ಆಗಿ ಏನ್ ಓದ್ಬೇಕು ಫಸ್ಟ್ ಪೇಪರ್ ಅಲ್ಲಿ, ಎಷ್ಟು ಓದ್ಬೇಕು, ಏನನ್ನು ಓದಿದ್ರೆ ನಾವು ಪಾಸ್ ಆಗ್ತೀವಿ, ಎಲಿಜಿಬಲ್ ಆಗ್ತೀವಿ ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತು ಸರ್ ನಂಗೆ. ಅದ ಎಲ್ಲಿಲ್ಲಂದ ತೆಗಿತಾರಪ್ಪ, ನಮ್ಗೆ ಏನು ಗೊತ್ತಿಲ್ಲ. ನಾವ್ ಆಕ್ಚುಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಅದೊಂದೇ ರೂಟ್ ಅಲ್ಲಿ ಹೋಗ್ತಿದ್ವಿ. ನಾವು ಜನರಲ್ ಆಗಿ ಯಾವುದಕ್ಕೂ ಕಾನ್ಸಂಟ್ರೇಟೇ ಕೊಡ್ತಿರಲ್ಲ ಆಕ್ಚುಲಿ. ಇದೇನ್ ಬಿಡು, ಜನರಲ್ ಪ್ಯಾಸ್ ಮೆಂಟಲ್ ಎಬಿಲಿಟಿ ಇರುತ್ತೆ, ಮಾಡ್ಬೋದು ಅಂತ ಹೇಳಿ ಒಂಚೂರು ಒಂದಿನಾನು ನಾವು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಆಕ್ಚುಲಿ ಸರ್. ಒಂದ್ಸಲ ಅದೇ ರೀತಿ ಸಮಸ್ಯೆ ಆಗೋದ್ರಿಂದ ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಆಮೇಲೆ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸರ್ಚ್ ಮಾಡಿದೆ ಸರ್. ನಂಗೆ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಚಾನೆಲ್ ಅಂತ ಸಿಕ್ತು. ಆಮೇಲೆ ಬಾಹುಬಲಿ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಸರ್. ಆಮೇಲೆ ನಿಮ್ ಗೈಡೆನ್ಸ್ ತಗೊಂಡೆ. ತಗೊಂಡ್ಮೇಲೆ ನೀವ್ ಹೇಳಿದ್ರಿ ಸರಿ, ಅದೇನ್ ದೊಡ್ಡ ಮಹಾ ಅಲ್ಲ, ಕಂಪಲ್ಸರಿ ಫಸ್ಟ್ ಪೇಪರ್ ಅಂದ್ರೆ ಎಕ್ಸಾಕ್ಟ್ ಆಗಿ 10 ಚಾಪ್ಟರ್ಸ್ ಅಷ್ಟೇ ಇರುತ್ತೆ. ಸೆಕೆಂಡ್ ಪೇಪರ್ ಅಲ್ಲಿ ಚಾಪ್ಟರ್ಸ್, ಅನ್ಲಿಮಿಟೆಡ್ ಕ್ವಶನ್ಸ್, ಎಲ್ಲೆಲ್ಲಿ ಏನೇನ್ ಬಿದ್ದಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೆಕೆಂಡ್ ಪೇಪರ್ ಸಬ್ಜೆಕ್ಟ್ ವೈಸ್ ಅಲ್ಲಿ ಒಂದು ತರ ಇದ್ದಂಗೆ. ಫಸ್ಟ್ ಪೇಪರ್ ಎಕ್ಸಾಕ್ಟ್ ಆಗಿ 10 ಚಾಪ್ಟರ್ಸ್ ಇರ್ತಾವು, ಕಂಪಲ್ಸರಿ 10 ಚಾಪ್ಟರ್ಸ್ ಇಂದಾನೇ ಕ್ವಶನ್ಸ್ ಬೀಳ್ತಾವು ಅಂತ ಗೊತ್ತಾದಾಗ ಏನೋ ಒಂದು ಗ್ರಿಪ್ ಸಿಕ್ತು ಸರ್ ನಂಗೆ. ಅದರಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ನಾವು ಈ BEd ಬದು ಮಾಡಿದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಬಟ್ ಈ ರಿಸರ್ಚ್ ಆಪ್ಟಿಟ್ಯೂಡ್, ಆಮೇಲೆ ಪೀಪಲ್ ಅಂಡ್ ಎನ್ವಿರಾನ್ಮೆಂಟಲ್ ಡೆವಲಪ್ಮೆಂಟ್ ಅಲ್ಲಿ, ಆಮೇಲೆ ಹೈಯರ್ ಎಜುಕೇಶನ್ ಸಿಸ್ಟಮು, ಈ 10 ಚಾಪ್ಟರ್ಸ್ ಅಲ್ಲಿ ಕಂಪಲ್ಸರಿ ಒಂದು 6 ರಿಂದ 7 ಚಾಪ್ಟರ್ಸ್ ಥೇರಿ ಆಗಿರೋದ್ರಿಂದ ನಾವ್ ಏನ್ ಮಾಡ್ತೀವಿ, ಎಕ್ಸಾಮ್ ನ ಪ್ರಿಪ್ರೇಷನ್ ಮಾಡಿದಾದ್ಮೇಲೆ ಆ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಈ ಥೇರಿ ಚಾಪ್ಟರ್ಸ್ ಕವರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಟೈಮ್ ಸೇವಿಂಗ್ಸ್ ಆಗುತ್ತೆ. ಅಲ್ಲಿ ಈ ಮೆಂಟಲ್ ಎಬಿಲಿಟಿ ಆದ್ರೆ ಟೈಮ್ ತಗೊಳುತ್ತೆ ಸರ್. ಅದಕ್ಕಂತ ಕಂಪಲ್ಸರಿ 3 to 4 minutes ಟೈಮ್ ತಗೊಳುತ್ತೆ. ಇದು ಥೇರಿ ಕಂಪಲ್ಸರಿ ಮಾಡೋದ್ರಿಂದ ಆಮೇಲೆ ಪ್ರತಿಯೊಂದು ಚಾಪ್ಟರ್ಸ್ ಅಲ್ಲಿ 5 ಕ್ವಶನ್ಸ್ ಕವರ್ ಆಗುತ್ತೆ. ಸೊ ಒಂದ್ ಚಾಪ್ಟರ್ಸ್ ಇಷ್ಟ ನಮ್ ಟೈಮ್ ಮ್ಯಾನೇಜ್ಮೆಂಟ್ 3 ತಿಂಗಳಿತ್ತಂದ್ರೆ ಒಂದ್ ಚಾಪ್ಟರ್ ನ 10 days ಆಗ್ಲಿ, ಒಂದ್ ವೀಕ್ ಆಗ್ಲಿ, ಒಂದೊಂದ್ ಚಾಪ್ಟರ್ ನ ಥ್ರೋ ಆಗಿ ನೀಟಾಗಿ ಪ್ರಿಪೇರ್ ಮಾಡಿದ್ರುನುವೆ, ಆಮೇಲೆ ನೀವೇನ್ ಮಾಡ್ತೀರಿ ಸರ್, ಒಂದು ಚಾಪ್ಟರ್ ಮೇಲೆ 50 to 60 ಕ್ವಶನ್ಸ್ ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್ ರೀಚ್ ಆಗುವಂಗೆ, ಎಲ್ಲ ಪಾಯಿಂಟ್ನು ಅದರಲ್ಲಿ ಕವರ್ ಆಗುವಂಗೆ ಕ್ವಶನ್ಸ್ ನ ನೀವು ಡೆವಲಪ್ ಮಾಡಿ ಕ್ವಶನ್ಸ್ ಕೊಟ್ಟಿರೋದ್ರಿಂದ, ನಾವು ಆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರತಿಯೊಂದು ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಥೇರಿ ಕ್ವಶನ್ಸ್ ಹ್ಯಾಂಡಲ್ ಮಾಡೋದ್ರಿಂದ ಥಟ್ ಅಂತ ವಿದಿನ್ ಸೆಕೆಂಡ್ ಅಲ್ಲಿ 1 minute ಅಲ್ಲಿ ನಾವು ಸ್ಟಡಿ ಮಾಡೋದ್ರಿಂದ ಪ್ರತಿಯೊಂದು ಕ್ವಶನ್ಸ್ ಒಂದೊಂದ್ ಮಿನಿಟ್ ಅಲ್ಲಿ ಟಚ್ ಮಾಡ್ಕೊಂಡು ಹೋಗ್ಬೋದು ನಾವು ಈಸಿ ಅಂತ ಹೇಳಿ ಸರ್. ಒಂದು 6 to 7 ಥೇರಿ ಮಾಡೋದ್ರಿಂದ ನಾವು ಒಂದೊಂದ್ ಮಿನಿಟ್ ಕ್ವಶನ್ ಮಾಡಿದ್ರೆ 10 minutes ಅಲ್ಲಿ 10 ಕ್ವಶನ್ ಆಗುತ್ತೆ, 30 minute ಅಲ್ಲಿ 30 ಕ್ವಶನ್ಸ್ ಆಗುತ್ತೆ. ನಮ್ ಟೈಮ್ ಇರೋದೇ 60 minutes ಇರುತ್ತೆ ಸರ್ ಆಕ್ಚುಲಿ.
ಅಟ್ ಲೀಸ್ಟ್ ಒಂದ್ 7 ಚಾಪ್ಟರ್ಸ್ 6 ಚಾಪ್ಟರ್ಸ್ ಮಾಡಿದ್ರು ಸರ್ ನಾವು ಒಂದ್ Yes. 35-40 ಮಿನಿಟ್ಸ್ ನಾವು ಆರಾಮ್ ಒಂದು 35 ಕ್ವಶನ್ಸ್ ಕವರ್ ಮಾಡ್ಬೋದು ಸರ್ ಈಸಿಯಾಗಿ. ಮಿಕ್ಕಿರೋದು ಒಂದು 10-15 ಮಿನಿಟ್ಸ್ ಮೆಂಟಲ್ ಎಬಿಲಿಟಿ ನಾವು ಅದ್ರನ್ನು ವರ್ಕ್ ಮಾಡಿದ್ರು ಜಾಸ್ತಿ ಅದರಲ್ಲಿ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದು ಕಂಪಲ್ಸರಿ 10 ಚಾಪ್ಟರ್ಸ್ ಇದಿಷ್ಟು ಕವರ್ ಮಾಡಿದ್ರೆ ನಾವು ಆರಾಮಾಗಿ 50 ಕ್ವಶನ್ಗೆ 35-40 ಕ್ವಶನ್ಸ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಸರ್ ಎಕ್ಸಾಮ್ ಅಲ್ಲಿ. ಹೌದು ಕರೆಕ್ಟ್. ಹೌದು. ಆಮೇಲೆ ನೀವೇನ್ ಮಾಡ್ತಿದ್ರೆ ಒಂದು ಸೆಟ್ ನ 50-60 ಸೆಟ್ ಕ್ವಶನ್ಸ್ ಕೊಡ್ತಿದ್ರ ಸರ್ ನೀವು ಎಕ್ಸಾಮ್ ಯಾವ ತರ ಅದೇ ರೀತಿ ಕ್ವಶನ್ ಮಾಡೆಲ್ ಕೊಡ್ತಿದ್ರಿ ಸರ್ ನೀವು. ಮಾಡೆಲ್ ಕ್ವಶನ್ಸ್ ಕೊಡ್ತಿದ್ರಿ 1 ಅವರ್ ಅಲ್ಲಿ ಈ ಈ ಈ ಚಾಪ್ಟರ್ ಮೇಲೆ ಇಷ್ಟಿಷ್ಟು. ಫಸ್ಟ್ ಚಾಪ್ಟರ್ ಮೇಲೆ ಆರಾಮಾಗಿ 5 ಕ್ವಶನ್ಸ್ 5 ಮಿನಿಟ್ ಅಲ್ಲಿ ಟಚ್ ಮಾಡ್ಬೋದು. ಸೆಕೆಂಡ್ ಚಾಪ್ಟರ್ ಇನ್ನೊಂದು ಆಪ್ಟಿಟ್ಯೂಡ್ ಆಗ್ಲಿ ಅದು 5 ಕ್ವಶನ್ಸ್ 5 ಮಿನಿಟ್ಸ್ ಅಲ್ಲಿ ಟಚ್ ಆಗ್ಬೋದು. 4 ಚಾಪ್ಟರ್ಸ್ ಆರಾಮಾಗಿ 20 ಮಿನಿಟ್ಸ್ ಅಲ್ಲಿ ಆರಾಮಾಗಿ ನಾವು ಟಚ್ ಮಾಡ್ಬೋದು ಸರ್. 20 ಮಿನಿಟ್ಸ್ ಅಲ್ಲಿ ಟಚ್ ಮಾಡ್ಬೋದು. ಸೊ ಅಲ್ಲಿ ಕೂಡ ಆಗುತ್ತೆ ಸರ್ ಈಸಿಯಾಗಿ. ಹೆಲ್ಪ್ಫುಲ್ ಆಗುತ್ತೆ ಸರ್. ಸೆಟ್ ವೈಸ್ ಕ್ವಶನ್ಸ್ ಅದೇ ತರ ಮಾಡೆಲ್ ಕ್ವಶನ್ ಪೇಪರ್ ಡೈಲಿ ನೀವು ಕೊಡೋ ಮಾಡೆಲ್ ಕ್ವಶನ್ ಪೇಪರ್ ಡೈಲಿ 1 ಅವರ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋದಂಗೆ ಪ್ರತಿಯೊಂದು ಕ್ವಶನ್ಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿ ಬಹಳ ಈಸಿ ಹೆಲ್ಪ್ ಆಗುತ್ತೆ ಸರ್. ಒಂದ್ ವರ್ಷಕ್ಕೆ ಬರೆಯೋ ಬದ್ಲಿ 1-2-3 ಮಂತ್ಸ್ ಅಲ್ಲಿ ಒಂದು 40-50 ಎಕ್ಸಾಮ್ಸ್ ನಾವು ಹ್ಯಾಂಡಲ್ ಮಾಡ್ದಂಗೆ ಸ್ಪೀಡ್ ಆಗಿ ಟೈಮ್ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಫಸ್ಟ್ ಪೇಪರ್ ಅಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಮಾಡ್ಬಿಡ್ಬೋದು ಸರ್. ಆಕ್ಚುಲಿ ಬಹಳ ಈಸಿಯಾಗಿ ಫಸ್ಟ್ ಚಾಪ್ಟರ್ ಚಾಯ್ಸ್ ಮಾಡ್ಕೊಂಡು ಇವ್ 10 ಚಾಪ್ಟರ್ಸ್ ಒಂಚೂರು ಕವರ್ ಮಾಡಿದ್ರಿ ಆಮೇಲೆ ನೀವು ಗೈಡೆನ್ಸ್ ಕೊಡ್ತೀರಾ ಸರ್. ಆಕ್ಚುಲಿ ನಿಮ್ ತಗೊಂಡೆ ಅವಾಗೆ ನಂಗೆ ನಾನು ಕೆಸೆಟ್ ಎಕ್ಸಾಮ್ ಪಾಸ್ ಆಗ್ಬಹುದು ಅನ್ನೋ ಒಂದು ಹೋಪ್ ಬಂತು ಸರ್. ಆಕ್ಚುಲಿ ಮೇಡಮ್ ಇನ್ನೊಂದು ಒಬ್ಬ ಸ್ಟೂಡೆಂಟ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಒಂದು ಪ್ರಶ್ನೆ ಏನಿದೆ ಅಂತಂದ್ರೆ ನನಗೂ ಏನ್ ಉತ್ತರ ಹೇಳ್ಬೇಕಂತ ಅಷ್ಟೊಂದು ತಿಳಿತಾ ಇಲ್ಲ. ಏನ್ ಕೇಳಿದ್ದಾರೆ ಅಂದ್ರೆ ಅವರು, ಸೊ ಮೊದಲು ಕೆಸೆಟ್ ಅನ್ನ ಈ ಮೈಸೂರು ಯೂನಿವರ್ಸಿಟಿದವರು ನಡೆಸ್ಕೊಡ್ತಾ ಇದ್ರು. ಸೊ ಐ ಥಿಂಕ್ ಫ್ರಮ್ 2024 ಅಂದ್ರೆ ನೀವು ಬರ್ದಿರೋ ಎಕ್ಸಾಮ್ ನಿಂದಾನೆ ಇವಾಗ ಕೆಎದವ್ರು ನಡೆಸ್ಕೊಡ್ತಾ ಇದ್ದಾರೆ. ಮೇಡಮ್ ನೀವು 2 ಎಕ್ಸಾಮಿನೇಷನ್ ಮೈಸೂರು ಯೂನಿವರ್ಸಿಟಿದು ನೀವು ಅಟೆಂಡ್ ಮಾಡಿದ್ದೀರಾ, ಕೆಎದಿಂದನೂ ನೀವು ಅಟೆಂಡ್ ಮಾಡಿದ್ದೀರಾ. ಕೆಲವೊಂದು ಸ್ಟೂಡೆಂಟ್ ಏನ್ ಕೇಳ್ತಾರೆ ಅಂದ್ರೆ, ಸರಿ ಮೈಸೂರು ಯೂನಿವರ್ಸಿಟಿದಿಂದ ಮತ್ತೆ ಕೆ ನಡೆಸ್ತಾ ಇರೋದ್ರಿಂದ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನಾದ್ರು ಚೇಂಜ್ ಆಗುತ್ತಾ? ಪ್ಯಾಟರ್ನ್ ಅಂತೂ ಸೇಮ್ ಇದೆ, ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ ಅಂತ ಸ್ವಲ್ಪ ನೀವೇ ಹೇಳಿದ್ರೆ ನಮ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಮೇಡಮ್. ಸರ್ ಆಕ್ಚುಲಿ ಡಿಫಿಕಲ್ಟಿ ಲೆವೆಲ್ ಅನ್ನೋದಕ್ಕಿಂತ ಪ್ರತಿ ವರ್ಷ ಏನೇನ್ ಅಪ್ಡೇಟ್ ಆಗುತ್ತೆ ಕ್ವಶನ್ಸ್ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಸರ್. ಒಂದೇ ಫಿಕ್ಸ್ ಅಂತ ಇರೋದಿಲ್ಲ. ಆವಾಗಿಂದ ಬ್ಯಾಕು ಅಪ್ಡೇಟ್ ಹೆಂಗಿರ್ತಿತ್ತು ಕ್ವಶನ್ಸ್ ಆ ತರ ಕೇಳ್ತಿದ್ರು. ಈ 2 ಇಯರ್ಸ್ ಅಲ್ಲಿ ಮತ್ತೆ ಅಪ್ಡೇಟ್ ಆಗಿದೆ. ಇವಾಗ ಹೈಯರ್ ಎಜುಕೇಶನ್ ಸಿಸ್ಟಮ್ ಹೋದ್ರೆ ಅವಾಗ NEP ರೂಲ್ಸ್ ಇತ್ತು, ಇವಾಗ ಮತ್ತೆ ಬೇರೆ ಏನೋ ರೂಲ್ಸ್ ತಂದಿರ್ತಾರೆ. ಸೊ ಅದೇ ತರ ಕೂಡ ಸಿಲೆಬಸ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದೇ ತರ ನಾವು ಅಪ್ಡೇಟ್ ಆಗ್ಬೇಕಾಗುತ್ತೆ ಸರ್. ಅದನ್ನ ನಾವು ಡಿಫಿಕಲ್ಟಿ ಅನ್ನೋದಕ್ಕಿಂತ ಕ್ವಶನ್ಸ್ ಅಪ್ಗ್ರೇಡ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಹೌದಲ್ಲ ಮೇಡಮ್? ಹೌದು ಸರ್. ಪ್ರತಿ ವರ್ಷ ಸಿಲೆಬಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಏನೇನ್ ರೂಲ್ಸ್ ಚೇಂಜ್ ಆಗುತ್ತೆ ಅದನ್ನೆಲ್ಲ ಅಪ್ಲೈ ಮಾಡ್ತಿದ್ದಾರೆ. ಆಕ್ಚುಲಿ ಅಪ್ಲೈಡ್ ಕ್ವಶನ್ಸ್ ಆಕ್ಚುಲಿ ಸರ್. ಆಮೇಲೆ ಮೇಡಮ್ ಆಲ್ಮೋಸ್ಟ್ ನಾವ್ ಹೇಗ್ ಪ್ರಿಪೇರ್ ಮಾಡ್ತಿದ್ವಿ ಅಂತಂದ್ರೆ ಇವನ್ ನಿಮ್ ಬ್ಯಾಚ್ ನಿಂದನೂ ಕೂಡ ಹಿಡಿದು ಸೊ ಯಾರೆಲ್ಲ ಈ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇರ್ತಿದಲ್ಲ, MA ಸೋಶಿಯಾಲಜಿ, MA ಎಕನಾಮಿಕ್ಸ್, MA ಪೊಲಿಟಿಕಲ್ ಸೈನ್ಸ್, ಸೊ ನಾನು ಇವ್ರಿಗೆಲ್ಲ ಏನ್ ಹೇಳ್ತಾ ಇದ್ದೆ, ಸ್ವಲ್ಪ ನೀವು ಥಿಯರಾಟಿಕಲ್ ಕಾನ್ಸೆಪ್ಟ್ ಕಡೆ ಹೆಚ್ಚಿಗೆ ಫೋಕಸ್ ಮಾಡಿ. ಅವರೆಲ್ಲ ಹೇಳ್ತಾ ಇದ್ರು ಸರ್ ನಮ್ಗೆ ಮ್ಯಾಥಮೆಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನ್, ಸೊ ಇವ್ 3 ನಮ್ಗೆ ಸರ್ ಅಷ್ಟಕ್ಕಷ್ಟೇ. ಇವಾಗ್ಲೂ ಸ್ವಲ್ಪ ಸ್ಟೂಡೆಂಟ್ ಇವತ್ ಮಧ್ಯಾಹ್ನನೇ ಒಬ್ರು ಕಾಲ್ ಮಾಡಿದ್ರು ಮೇಡಮ್. ಸೊ ಸರ್ ಇವ್ 3 ಬಗ್ಗೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು, ನಮ್ ಅದ್ರ ಪ್ರಶ್ನೆಗಳನ್ನ ನೋಡಿದ್ರೇನೆ ನಮ್ಗೆ ಸ್ವಲ್ಪ ಏನು ಏನಾಗುತ್ತಂದ್ರೆ ನಮ್ಗೆ ಬಿಡಿಸೋಕೆ ಆಗ್ತಾ ಇಲ್ಲ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ವಾಕ್ಯಗಳನ್ನ ನಾವು ಸ್ಟೂಡೆಂಟ್ಸ್ ಇಂದ ಕೇಳ್ತಾ ಇರ್ತೀವಿ. ಸೊ ಮೇಡಮ್ ಈ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಸ್ವಲ್ಪ ಯಾವ ರೀತಿ 3 ಯೂನಿಟ್ ಗಳನ್ನ ಟಚ್ ಮಾಡ್ಕೋಬಹುದು ನಿಮ್ ಪ್ರಕಾರ ಸ್ವಲ್ಪ ಗೈಡೆನ್ಸ್ ಕೊಟ್ರೆ? ಆಕ್ಚುಲಿ ಆರ್ಟ್ಸ್ ಸೆಕ್ಷನ್ ಇಂದ ಬಂದವ್ರಿಗೆ ಅಷ್ಟು ಡಿಫಿಕಲ್ಟಿನೇ ಇಲ್ಲ. ಆರಾಮಾಗಿ 3 ಚಾಪ್ಟರ್ಸ್ ಬಿಟ್ರು ನೀವೇ 6-7 ಚಾಪ್ಟರ್ಸ್ ಕವರ್ ಮಾಡ್ಕೋಬಹುದು ಸರ್. ಫುಲ್ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಿಟ್ಟು ಅಷ್ಟುನು ಸ್ಕೋರ್ ಮಾಡ್ಬೇಕು ಅಂದ್ರೆ ಅವ್ರು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಸರ್. ಮೆಂಟಲ್ ಎಬಿಲಿಟಿಗೆ ಅಂತಾನೆ ಡೈಲಿ 1 ಅವರ್ ಅಂತ ತಗೊಂಡು ಅದ್ರ ಮೇಲೆ ಮೆಂಟಲ್ ಎಬಿಲಿಟಿ ಅಂದ್ರೆ ಒಂದೇ ಮೆಥಡ್ ಇರಲ್ಲ ಸರ್, ಸುಮಾರು ಮೆಥಡ್ ಗಳು ಇರುತ್ತೆ. ಸೊ ಎಲ್ಲಾ ರೀತಿ ಮೆಥಡ್
ಟ್ರೈ ಮಾಡ್ಬೇಕಾಗುತ್ತೆ. ಅವರು ನಂಬರ್ ಸಿಸ್ಟಮ್ ಆಗ್ಲಿ, ಡಿವಿಸಿಬಿಲಿಟಿ ಆಗ್ಲಿ, ಆಮೇಲೆ ಪರ್ಸೆಂಟೇಜ್ ಆಗ್ಲಿ, ಅದು ಸೆಕೆಂಡ್ ಕಂಡು ಹಿಡಿಯೋದಾಗ್ಲಿ, ಕಂಪಲ್ಸರಿ ಕೆಲವೊಂದು ನಿರ್ದಿಷ್ಟವಾದ ಫಾರ್ಮುಲಾಗಳು ಇರುತ್ತೆ ಸರ್. ಕಂಪಲ್ಸರಿ ಆ ನಿರ್ದಿಷ್ಟ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದಾಗ ಅವರು ಒಂದು ಹಂತಕ್ಕೆ ಬರ್ಬೋದು ಅಂತ ಹೇಳ್ಬೋದು ಸರ್. ಆಮೇಲೆ ಮೇಡಮ್ ಇವಾಗ ಇನ್ನೊಬ್ರು ವಿದ್ಯಾರ್ಥಿಗಳು ಒಂದ್ ಪ್ರಶ್ನೆ ಏನ್ ಕೇಳಿದ್ರು ಅಂತಂದ್ರೆ, ನಾವು ಇವಾಗ 40 ಟೆಸ್ಟ್ ಗಳನ್ನ ಕೊಟ್ಟಿರ್ತೀವಿ, ಹೌದಲ್ಲ? ಸೊ ಈ ಹೌದು ಟೆಸ್ಟ್ ಸರ್. ಗಳನ್ನ ನೀವು ಯಾವ ರೀತಿ ಅಟೆಂಡ್ ಆಗ್ತಿದ್ರಿ ಮೇಡಮ್? ಡೈಲಿ 1 or 2 ಅಥವಾ ಮೊಬೈಲ್ ನಲ್ಲಿ ಅಟೆಂಡ್ ಆಗ್ತಾ ಇದ್ರ, ಅಥವಾ ಕಂಪ್ಯೂಟರ್ ನಲ್ಲಿ, ಅಥವಾ ಪ್ರಿಂಟ್ ತಗೊಂಡಿದ್ರು? ಯಾವ ರೀತಿ ಅಟೆಂಡ್ ಮಾಡ್ತಾ ಇದ್ರಿ? ಯಾಕೆ ಕೇಳಿದೆ ಅಂದ್ರೆ, ನಾರ್ಮಲ್ ಒಬ್ಬ ಸ್ಟೂಡೆಂಟ್ಸ್ ಏನಂದ್ರು ಸರ್, ಏನಂತಂದ್ರೆ ಸರ್, ನೀವು 40 ಟೆಸ್ಟ್ ಗಳನ್ನ ಎಲ್ಲ ಗೂಗಲ್ ಫಾರ್ಮ್ ನಲ್ಲಿ ಕಳಿಸಿದಿರಾ, ಮೊಬೈಲ್ ನಲ್ಲಿ ಅವನ್ನೆಲ್ಲ ಓದೋಕಾಗುತ್ತಾ ಸರ್? ಡೈಲಿ ಅಟೆಂಡ್ ಯಾವ ರೀತಿ ಓದೋದು? ಅದು ಅಷ್ಟೊಂದು ನಮ್ ಕಣ್ಣಿಗೆ ಇದನ್ನ ಆಗ್ತಾ ಇಲ್ಲ ಅಂತಂದ್ರಿ. ಯಾವ ರೀತಿ ಅವ್ರು ಅಟೆಂಡ್ ಆಗ್ಬೋದು ಮೇಡಮ್? ನೀವ್ ಯಾವ ರೀತಿ ಅಟೆಂಡ್ ಆಗಿದ್ರಿ? ಸರ್ ಆಕ್ಚುಲಿ ನನ್ ಕೇಳಿದ್ರೆ ನನ್ಗೆ ಯಾವ ಫೆಸಿಲಿಟಿನೂ ಇರ್ಲಿಲ್ಲ ಸರ್, ಮೊಬೈಲ್ ಒಂದ್ ಬಿಟ್ರೆ. ಇವನ್ ನಾನು ಫಸ್ಟ್ ಪೇಪರ್ ನಾನು ಯಾವ ಒಂದ್ ಬುಕ್ ಕೂಡ ರೆಫರ್ ಮಾಡಿಲ್ಲ ಸರ್. ನೀವ್ ಎಷ್ಟ್ ಹೇಳ್ಕೊಟ್ಟಿದ್ರು ಅದಷ್ಟೇ ನಾನು ರೆಫರ್ ಮಾಡಿರೋದು ಸರ್ ಆಕ್ಚುಲಿ. ಆಮೇಲೆ ಡೈಲಿ 1 ಅವರ್ ಅಂತ ಪೇಪರ್ ಇರುತ್ತೆ ಅಂದ್ರೆ, ನಾವು ಪ್ರತಿ ಒಂದು ಟೆಸ್ಟ್ ಬರಿಬೇಕಾದ್ರೂ ನಾವು ಮೇನ್ ಕೆಸೆಟ್ ಎಕ್ಸಾಮ್ನೇ ಇವಾಗ ಕೂತು ನಾನು ಸೆಟ್ ಎಕ್ಸಾಮೇ ಬರಿತಾ ಇದ್ದೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ವಿತ್ ಟೈಮ್ ಜೊತೆ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ಕೆಸೆಟ್ ಎಕ್ಸಾಮ್ ಅಲ್ಲಿ ಯಾವ ಭಯ ಇಲ್ದೇನೆ, ಯಾವುದೇ ಆತಂಕ ಇಲ್ದೇನೆ ನಾರ್ಮಲ್ ಆಗಿ ಕೂಲ್ ಆಗಿ ಎಕ್ಸಾಮ್ ನ ಫೇಸ್ ಮಾಡ್ಬೋದು ಸರ್. ಹೌದು. ಸೊ ಡೈಲಿ ನೀವು ಎಷ್ಟು ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ತಿದ್ರಿ ಮೇಡಮ್? ಸರ್ ಡೈಲಿ ನಾನು 2 ರಿಂದ 3 ಟೆಸ್ಟ್ ಅಟೆಂಡ್ ಮಾಡ್ತಿದ್ದೆ. ಅಂದ್ರೆ ಫಸ್ಟ್ ಟೈಮ್ ಜಾಸ್ತಿ ಇದ್ದಾಗ ಜಾಸ್ತಿ ಟೈಮ್ ತಗೋತಿದ್ದೆ ಸರ್. 2-3 ಮಂತ್ಸ್ ಇದ್ದಾಗ ಡೈಲಿ 2 ಅವರ್ಸ್ಗೆ 2 ಸೆಟ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕಾಗತ್ತೆ ಸರ್. ಹೌದು. 2 to ಆಮೇಲೆ 3 ಅವರ್ಸ್. ಇಲ್ಲಿ ತನಕ ನಮ್ಗೆ ವನಿತಾ ಮೇಡಮ್ ಅವರು ತಮ್ಮ ಸಮಯವನ್ನ ಕೊಟ್ಟು ಯಾವ ರೀತಿ ಒಂದು ಕೆಸೆಟ್ ಪೇಪರ್ 1 ಗೆ ಪ್ರಿಪರೇಷನ್ ಅನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಹೆಚ್ಚಾಗಿ ಅವ್ರು ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡಿದ್ರು, ಅವರು ನಮ್ಮ ಒಂದು ಕೆಸೆಟ್ ಪೇಪರ್ 1 ಕೋರ್ಸ್ ಗೆ ಜಾಯಿನ್ ಆಗಿ ಯಾವ ರೀತಿ ಇದ್ರ ಉಪಯೋಗನ ಪಡೆದುಕೊಂಡ್ರು, ಅವ್ರು ಯಾವ ರೀತಿ ಥಿಯರಿ ಲೆಕ್ಚರ್ಸ್ ಅನ್ನ ಫಾಲೋ ಅಪ್ ಮಾಡ್ತಾ ಇದ್ರು, ಅವ್ರು ಯಾವ ರೀತಿ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ತಾ ಇದ್ರು ಅಂತ ಇದನ್ನೆಲ್ಲ ನೋಡಿ ಕೇಳಿದ್ರಿ ಮೇಡಮ್ ಅವರಿಂದ. ಸೊ ಇದೇ ರೀತಿ ನೀವೆಲ್ಲರೂ ಕೂಡ ಈ ಒಂದು ಕೆಸೆಟ್ ಪೇಪರ್ 1 ಗೆ ಪ್ರಿಪರೇಷನ್ ಅನ್ನ ಮಾಡಿ, ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅದ್ ನಮ್ಮಲ್ಲಿ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಕೋರ್ಸ್ ಅಲ್ಲಿ ನೀವೇನಾದ್ರೂ ಜಾಯಿನ್ ಆದ್ರೆ, ಸೊ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಾವಿಲ್ಲಿ ನಿಮಗೆ ನೀಡ್ತಾ ಇದ್ದೀವಿ. ಸೊ ಮೇಡಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.